ಕಣ್ಣಾಗ ಕೊಲಬೇಡ ಮಂದ ಬಿಡುದಿಲ್ಲ ಕೈ ಹೊಲ್ದ ಆಗ್ಯಾದ ನಿನ್ನ ನೆಲಿ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಪ್ರಿವಿನಲ್ಲಿ ವೀಡಿಯೋ ನೋಡಿದಿರಲ್ಲ, ಆ ಪ್ರಿವಿಡಿಯೋ ಥರ ನೀವು ನಿಮ್ಮ ಫೋಟೋ ಹಾಕೊಂಡು ಕ್ರಿಯೇಟ್ ಮಾಡ್ಕೊಳ್ಳೋದು ಯಾವ ಥರ ಅಂದು ನಾ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದೆ ಎಂಡ್ವರೆಗೆ ನೋಡಿ. ಹಾಗೆ ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಾ ಯಾವುದೇ ವೀಡಿಯೋ ಹಾಕಿದ್ರು ಕೂಡ ನಿಮಗೂ ಪಟ್ಟಂತ ನೋಟಿಫಿಕೇಷನ್ ಮುಖಾಂತರ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ಎಂಡ್ ತನಕ ನೋಡಿ. ನಿಮಗೆ ಕನ್ಫ್ಯೂಸ್ ಇರಲಾರ್ದಂಗೆ ಎಡಿಟಿಂಗನ್ನು ಸ್ಟಾರ್ಟ್ ಮಾಡ್ಕೋಬೋದು ನೀವು ಬೇಗನೆ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನಿಮಗೆ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ, ಒಂದು ಅಲರ್ಟ್ ಮೋಷನ್ ಪ್ರಾಜೆಕ್ಟು. ಆ ಪ್ರಾಜೆಕ್ಟನ್ನು ಅಲರ್ಟ್ ಮೋಷನ್ಗೆ ಇಂಪೋರ್ಟ್ ಮಾಡ್ಕೊತೀರಲ್ಲ ನೀವು, ನಿಮಗೆ ಇಂಟರ್ಫೇಸ್ ಬಂದ್ಬಿಟ್ಟು ಈ ಥರ ಬಂದಿರುತ್ತೆ ನೋಡಿ. ಇಲ್ಲಿ ನಿಮಗೆ ಇಲ್ಲಿ ಇಂಪೋರ್ಟ್ ಮಾಡ್ಕೊತೀರಲ್ಲ, ಇಂಟರ್ಫೇಸು ಓಪನ್ ಆಗಿರುತ್ತೆ. ನಿಮಗೆ ಈ ಥರ ಇರುತ್ತೆ ಇಂಟರ್ಫೇಸು. ಈ ಥರ ಇದು ಬಿಡುತ್ತಲ್ಲ, ಇಲ್ಲಿ ಗ್ರೂಪು ಕೊಟ್ಟಿರ್ತೀನಿ ನಾನು ನಿಮಗೆ. ಆ ಗ್ರೂಪ್ ಒಳಗಡೆ ಫೋಟೋಸ್ ಇರುತ್ತೆ. ಫೋಟೋನು ರೀಪ್ಲೇಸ್ ಮಾಡ್ಕೋಬೇಕು ನೀವು. ಅದು ಯಾವ ಥರ ಮಾಡ್ಕೋಬೇಕಂತಂದರೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಫೋಟೋ ಹಾಕೋಬೇಕು. ಅದು ಯಾವ ಥರ ಹಾಕೋಬೇಕಂತಂದರೆ ಆ್ಯನಿಮೇಷನ್ ಕೂಡ ಆ್ಯಡ್ ಆಗಿರುತ್ತೆ. ಅದಕ್ಕೆ ಓನ್ಲಿ ನೀವು ರೀಪ್ಲೇಸ್ ಮಾಡ್ಕೊಳ್ಳೋದು ಒಂದೇ ಇರುತ್ತೆ. ಅಲ್ಲಿ ಫೋಟೋ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಫೋಟೋನೇ ಕೊಡ್ತಿದ್ದೆ ನಿಮಗೆ, MB ಜಾಸ್ತಿ ಆಗಿಬಿಟ್ಟು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಸ್ಟಾಲ್ ಆಗೋಲ್ಲ ಅಂತಂದು ಅದಕ್ಕೋಸ್ಕರ ಈ ಥರ ಕೊಟ್ಟಿದ್ದೀನಿ. ಗ್ರೂಪ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಎಡಿಟ್ ಗ್ರೂಪ್ ಅಂತ ಕಾಣಿಸ್ತಿದೆ ನೋಡಿ, ಇದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ್ರೆ ಇಂಟರ್ಫೇಸ್ ಈ ಥರ ಓಪನ್ ಆಗಿರುತ್ತೆ. ನೀವು ಜಸ್ಟ್ ಏನಿಲ್ಲ, ಫೋಟೋನೂ ಹಾಕೋಬೇಕಾಗುತ್ತೆ ಇಲ್ಲಿ. ಅದು ಯಾವ ಥರ ಹಾಕೋಬೇಕಂದ್ರೆ ಇಲ್ಲಿ ಲೇಯರ್ ಅಂತ ಇರುತ್ತೆ, ಮೀಡಿಯಾ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಾ ಅಂತ ಬಂದಿದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮದೇ ಅದು ಫೋಟೋ ಓಪನ್ ಆಗುತ್ತೆ. ನಾನು ಆ್ಯಕ್ಚುಲಿ ಇಲ್ಲಿ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತೀನಿ ನೋಡಿ. ಭಾಳ ಬೆಳಗಿನ ಫೋಟೋ ಸೆಲೆಕ್ಟ್ ಮಾಡ್ಕೊತಿದ್ದೆ. ನಿಮ್ಮದು ಫೋಟೋ ಹಾಕ್ಕೊಳ್ಳಿ. ನೀವು ಹಾಕೊಂಡ್ಬಿಟ್ಟು ಏನು ಮಾಡ್ಬೇಕಂದ್ರೆ ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ 3 ಡಾಟ್ ಕಾಣಿಸ್ತಿದೆ ನೋಡಿ ಈ ಕಡೆ ಸೈಡಲ್ಲಿ. ಆ 3 ಡಾಟ್ ಮೇಲೆ ಇಟ್ಕೊಂಡ್ಬಿಟ್ಟು ಈ ಸೆಂಟ್ರಲ್ಲಿ ಇಟ್ಕೋಬೇಕು ನೀವು ಫೋಟೋನ. ಸೆಂಟ್ರಲ್ಲಿ ಇಟ್ಕೊಂಡ್ಬಿಟ್ರೆ ಅದು ಆ್ಯನಿಮೇಷನ್ ಆಗಿರುತ್ತೆ. ಈ ಕಡೆ ಎಕ್ಸ್ಟ್ರಾ ಪಾರ್ಟ್ ಇರುತ್ತಲ್ಲ, ಇದನ್ನು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಇಲ್ಲಿ ಕಟಿಂಗ್ ಆ್ಯಪ್ಸ್ ಏನಿದೆಯಲ್ಲ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದುಬಿಟ್ಟು ನೋಡೋಣ ಫೋಟೋ ಸೆಲೆಕ್ಟ್ ಆಗಿದೆ, ಎಫೆಕ್ಟ್ ಸೆಲೆಕ್ಟ್ ಆಗಿದೆ ಇಲ್ಲ ಅನ್ನೋದು. ಇಲ್ಲಿ ನೋಡಿ ಫೋಟೋ ಎಫೆಕ್ಟ್ ಸೆಲೆಕ್ಟ್ ಆಗಿದೆ. ಈಗ ನೆಕ್ಸ್ಟು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ, ಕೈಗೆ ಸಿಗುವಲ್ಲಿ ಅಂತಂದು, ಅದು ಇಲ್ಲಿ ನಿಮ್ಮ ಫೋಟೋ ಹಾಕ್ಬೇಕು. ಫೋಟೋ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಒಂದು ಫೋಟೋ ಸೇಮ್ ಆಗಲೇ ತೋರಿಸಿದ್ನಲ್ಲ ಅದೇ ಥರ ಮತ್ತೆ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಂಟ್ರ್ ಇಟ್ಕೊಳ್ಳಿ. ಸೆಂಟ್ರ್ ಇಟ್ಕೊಂಡ್ರೆ ನಿಮಗೆ ಬ್ಯಾಕ್ ಸೈಡಲ್ಲಿ ಆ್ಯನಿಮೇಷನ್ ಬಂದಿರುತ್ತೆ. ಈಗ ಕಟಿಂಗ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಪಾರ್ಟ್ ಕಟಿಂಗ್ ಮಾಡ್ಕೊಂಡು ನೋಡೋಣ. ಈಗ 2 ಫೋಟೋಸು ಆ್ಯನಿಮೇಷನ್ ಆಗಿದೆಯಾ ಅಂತಂದು 2 ಫೋಟೋಸ್ ಆಗಿದೆ. ಈಗ ಮುಂದೆ ಸ್ವೈಪ್ ಮಾಡ್ಕೊಳ್ಳೋಣ, ಇನ್ನೂ ಫೋಟೋ ಇದೆಯೇನು. ಇಲ್ಲಿ ಇನ್ನೊಂದು ಫೋಟೋ ಇದೆ. ಗ್ರೂಪ್ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಪನ್ ಆಗುತ್ತೆ. ಮತ್ತು ಲೇಯರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸೆಂಟ್ರ್ ಇಟ್ಕೊಳ್ಳಿ. ಸೆಂಟ್ರ್ ಇಟ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಪಾರ್ಟ್ ಇರುತ್ತಲ್ಲ ಅದನ್ನು ಕಟಿಂಗ್ ಮಾಡ್ಕೊಳ್ಳಿ. ಈ ಥರ ಕಟಿಂಗ್ ಮಾಡ್ಕೊಂಡ್ಬಿಟ್ಟು ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ನಿಮಗೆ. ಈ ಥರ ಬಂದಿರುತ್ತೆ. ಈ ವಿಡಿಯೋ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ, ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾರ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು 1080 ಸೆಲೆಕ್ಟ್ ಮಾಡ್ಕೊಳ್ಳಿ. ದೊಡ್ಡ ಮೊಬೈಲ್ ಇದ್ದರೆ 720 ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಚಿಕ್ಕ ಮೊಬೈಲ್ ಐತೆ 720 ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನೋಡಿ. ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್.